ಆತ್ಮೀಯ ಬಂಧುಗಳೇ, ಶ್ರೀಮದ್ ಭಗವದ್ಗೀತೆ ತತ್ವ ವಿವೇಚನೆ ಟೀಕಾ ಅಧ್ಯಾಯ 4 ಜ್ಞಾನ ಕರ್ಮ ಸನ್ಯಾಸ ಯೋಗ. ಇದರಿಂದ ನಾವು 17ನೇ ಶ್ಲೋಕವನ್ನ ತಿಳ್ಕೊಳ್ತಾ ಇದ್ವಿ. ಓದ ಭಾಗದಲ್ಲಿ ನಾವು ಅಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು ಅಂತ ಹೇಳಿದ್ನಲ್ಲ ಭಗವಂತ. ಅದು ಯಾಕೆ ಏನು ಅನ್ನೋದನ್ನ ತಿಳ್ಕೊಂಡ್ವಿ. ಅಂದ್ರೆ ಅಕರ್ಮದ ಸ್ವರೂಪ ಮತ್ತೆ ಕರ್ಮದ ಸ್ವರೂಪವನ್ನ ತಿಳ್ಕೋಬೇಕು ನಾವು. ಯಾಕಂದ್ರೆ ನಾವೇನು ಅನ್ಕೊಂಡಿರ್ತೀವೋ ಆ ರೀತಿ ಅಲ್ಲ, ನಮ್ಮ ಒಳಗಡೆ ಭಾವನೆ ಹೇಗಿದೆ ಅದು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಭಾವ ಭೇದದಿಂದ ಒಂದೇ ಕೆಲಸವನ್ನ ಒಂದಷ್ಟು ಜನ ಮಾಡ್ತಾ ಇದ್ರು ಕೂಡ ಅದರಲ್ಲಿ ಕೆಲವೊಂದು ಅಕರ್ಮ ಅನ್ಸ್ಕೊಳ್ಳುತ್ತೆ, ಕೆಲವೊಂದು ಕರ್ಮ ಅನ್ಸ್ಕೊಳ್ಳುತ್ತೆ, ಕೆಲವೊಂದು ವಿಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಯಾಕೆ ಏನು ಅನ್ನೋದ್ರ ಡೀಟೇಲ್ ಆಗಿ ನಾವು ತಿಳ್ಕೊಳ್ತಾ ಇದ್ವಿ. ಈಗ ಇಲ್ಲಿ ಪ್ರಶ್ನೆ ಏನು ಅಂತಂದ್ರೆ, ವಿಕರ್ಮದ ಸ್ವರೂಪವನ್ನು ಕೂಡ ತಿಳ್ಕೋಬೇಕು ಅಂತ ಹೇಳ್ತಾ ಇದಾರಲ್ಲ, ಇದಕ್ಕೇನರ್ಥ? ಈಗ ಕರ್ಮದ ಬಗ್ಗೆ ತಿಳ್ಕೋಬೇಕು, ಅಕರ್ಮದ ಬಗ್ಗೆ ತಿಳ್ಕೋಬೇಕು, ಆದ್ರೆ ವಿಕರ್ಮದ ಬಗ್ಗೆನೂ ಕೂಡ ತಿಳ್ಕೋಬೇಕು ಅಂತ ಹೇಳ್ತಾ ಇದಾರಲ್ಲ, ಇದಕ್ಕೆ ಅರ್ಥ ಏನು ಅಂತ ಪ್ರಶ್ನೆ. ಉತ್ತರ ಏನು ಅಂತಂದ್ರೆ, ಸಾಧಾರಣವಾಗಿ ಈಗ ಸುಳ್ಳು, ಕಪಟತನ, ಕಳ್ತನ ಮಾಡೋದು, ವ್ಯಭಿಚಾರ ಮಾಡೋದು, ಹಿಂಸೆ ಮಾಡೋದು, ಇದೆಲ್ಲ ಪಾಪಕರ್ಮಗಳ ಹೆಸರು. ಅಂದ್ರೆ ಇದೆಲ್ಲ ವಿಕರ್ಮ ಅಂತ ಅನ್ನಿಸ್ಕೊಳ್ಳುತ್ತೆ. ಇದು ಪ್ರಸಿದ್ಧ ಅಲ್ವಾ, ಎಲ್ಲರಿಗೂ ಗೊತ್ತಿರುವಂಥದ್ದೇ. ಕೆಟ್ಟ ಕೆಲಸಗಳನ್ನೆಲ್ಲ ಮಾಡ್ತೀವಲ್ವಾ, ಅದನ್ನ ವಿಕರ್ಮ ಅಂತ ಹೇಳ್ತಾರೆ. ಆದ್ರೆ ಇಷ್ಟನ್ನು ತಿಳ್ಕೊಂಡ್ಬಿಟ್ರೆ ಆಗೋಯ್ತಾ? ಇಷ್ಟನ್ನು ತಿಳ್ಕೊಳ್ಳೋದ್ರಿಂದ ವಿಕರ್ಮದ ಸ್ವರೂಪವನ್ನೇ ನಾವು ಯಥಾರ್ಥವಾಗಿ ತಿಳ್ಕೊಳ್ಳೋ ತರ ಆಗೋದಿಲ್ಲ. ಯಾಕೆ ಅಂತಂದ್ರೆ, ಶಾಸ್ತ್ರದ ತತ್ವವನ್ನ ತಿಳ್ಕೊಳ್ಳದೆ ಇರುವಂತಹ ಅಜ್ಞಾನಿಗಳು ಏನು ಮಾಡ್ತಾರೆ? ಪುಣ್ಯವನ್ನ ಪಾಪ ಅಂತ ತಿಳ್ಕೊಳ್ತಾರೆ, ಮತ್ತೆ ಪಾಪವನ್ನ ಪುಣ್ಯ ಅಂತ ತಿಳ್ಕೊಳ್ತಾರೆ. ಈಗ ಶಾಸ್ತ್ರಗಳಲ್ಲಿ ಏನು ಹೇಳಿದ್ದಾರೆ ಏನು ಅದನ್ನ ತತ್ವತಃ ತಿಳ್ಕೊಳ್ಳಿಲ್ಲ ಅಂತಂದ್ರೆ, ನಾನು ಕೆಟ್ಟದ್ದನ್ನು ಮಾಡ್ತಾ ಇದ್ರು ಕೂಡ ಅದು ನನಗೆ ಒಳ್ಳೇದೇ ಮಾಡ್ತಾ ಇದ್ದೀನಿ ಅಂತ ನಾವು ತಿಳ್ಕೊಳ್ತೀವಿ. ಅಥವಾ ಪಾಪದ ಕೆಲಸ ಮಾಡ್ತಿದ್ರು ಕೂಡ ನಾವು ಪುಣ್ಯದ ಕೆಲಸ ಮಾಡ್ತಾ ಇದೀವಿ ಅಂತ ತಿಳ್ಕೊಳ್ತೀವಿ. ಈಗ ಒಂದು ಎಕ್ಸಾಂಪಲ್ ನೋಡಿ, ಜನರ ಹತ್ರ ಹಣವನ್ನ ದೋಚೋದು, ಇನ್ನೊಂದು ಕಡೆ ದಾನ ಧರ್ಮ ಮಾಡೋದು, ಈ ರೀತಿ ಎಲ್ಲ ಕೆಟ್ಟ ಕೆಲಸ ಮಾಡ್ತಿದ್ರು ನಾನು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತ ತಿಳ್ಕೊಳ್ಳೋದು. ಇಲ್ಲಿ ನೋಡಿ, ವರ್ಣ, ಆಶ್ರಮ ಮತ್ತೆ ಅಧಿಕಾರ ಭೇದದಿಂದ ಯಾವ ಒಂದು ಕೆಲಸ ಒಬ್ಬನಿಗೆ ವಿಹಿತವಾಗಿರೋದ್ರಿಂದ ಅದು ಅವನ ಕರ್ತವ್ಯ ಅಂತ ಅನ್ನಿಸ್ಕೊಳ್ಳುತ್ತೋ, ಅಂದ್ರೆ ಈಗ ಒಬ್ಬ ಮನುಷ್ಯ ಇರ್ತಾನೆ, ಅವನು ಯಾವ ವರ್ಣದಲ್ಲಿ ಇರ್ತಾನೋ, ಯಾವ ಆಶ್ರಮದಲ್ಲಿ ಇರ್ತಾನೋ, ಮತ್ತು ಅವನಿಗೆ ಏನು ಕೆಲಸ ಇದೆಯೋ ಅದು ಒಬ್ಬ ಮನುಷ್ಯನಿಗೆ ಅದು ಕರ್ತವ್ಯ ಅಂತ ಅನ್ನಿಸ್ಕೊಂಡ್ರೆ, ಇನ್ನೊಬ್ಬ ಮನುಷ್ಯನಿಗೆ ಅದು ಪಾಪ ಅಂತ ಅನ್ನಿಸ್ಕೊಳ್ಳುತ್ತೆ, ಅಥವಾ ನಿಷಿದ್ಧವಾಗಿರುವಂಥದ್ದು, ಶಾಸ್ತ್ರದಲ್ಲಿ ಅದನ್ನ ನಿಷಿದ್ಧ ಮಾಡಿರ್ತಾರೆ ಅಂತ ಕೆಲಸ ಅಂತ ಅನ್ನಿಸ್ಕೊಳ್ಳುತ್ತೆ. ಒಬ್ಬನಿಗೆ ಅದೇ ಶ್ರೇಷ್ಠವಾಗಿದ್ರೆ ಇನ್ನೊಬ್ಬನಿಗೆ ಅದು ವಿಕರ್ಮವಾಗಿರುತ್ತೆ, ಪಾಪವಾಗಿರುತ್ತೆ. ಒಬ್ಬನಿಗೆ ಅದು ಕರ್ತವ್ಯ ಆದ್ರೆ ಇನ್ನೊಬ್ಬನಿಗೆ ಅದು ಪಾಪದ ಕೆಲಸ ಆಗಿರುತ್ತೆ. ಎಲ್ಲ ವರ್ಣದವರ ಸೇವೆಯನ್ನ ಮಾಡಿ ಜೀವನ ನಿರ್ವಹಣೆ ಮಾಡೋದಿದೆಯಲ್ಲ, ಅದು ಶೂದ್ರನಿಗಿರುವಂತ ವಿಹಿತ ಕರ್ಮ. ಶೂದ್ರರು ಮಾಡಲೇಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಬೇರೆ ವರ್ಣದವರ ಸೇವೆಯನ್ನ ಮಾಡುವಂಥದ್ದು. ಆದ್ರೆ ಅದೇ ಬ್ರಾಹ್ಮಣರಿಗೆ ಆ ಕೆಲಸ ಏನಾಯ್ತು? ನಿಷಿದ್ಧ ಕರ್ಮ ಆಯ್ತು ಅಲ್ವಾ. ಬ್ರಾಹ್ಮಣರು ಬೇರೆಯವರ ಸೇವೆ ಮಾಡೋ ಹಾಗಿಲ್ಲ, ಅವರಿಗೆ ನಿಷಿದ್ಧವಾಗಿದೆ ಅದು. ಆದ್ರೆ ಶೂದ್ರರಿಗೆ ಅದು ವಿಹಿತ ಕರ್ಮ ಆಗಿರುತ್ತೆ. ಇನ್ನ ದಾನವನ್ನ ಪಡ್ಕೊಂಡು ವೇದವನ್ನ ಓದಿಸಿ, ತಾವೂ ಓದಿ ಬೇರೆಯವರಿಗೂ ಓದಿಸಿ, ಮತ್ತೆ ಯಜ್ಞಗಳನ್ನ ಮಾಡಿಸೋದು, ಇದರಿಂದ ಜೀವನ ನಿರ್ವಹಣೆ ಮಾಡೋದು ಬ್ರಾಹ್ಮಣರಿಗೆ ಕರ್ತವ್ಯ ಕರ್ಮ. ಅವ್ರು ಆ ರೀತಿ ಕೆಲಸ ಮಾಡಿಕೊಂಡು ತಮ್ಮ ಜೀವನ ನಿರ್ವಹಣೆಯನ್ನ ಮಾಡಬೇಕು. ಆದ್ರೆ ಅದೇ ಒಬ್ಬ ಶೂದ್ರ ಬೇರೆಯವರ ಸೇವೆ ಮಾಡಬೇಕು. ಆದ್ರೆ ಬ್ರಾಹ್ಮಣರು ಸೇವೆ ಮಾಡೋ ಹಾಗಿಲ್ಲ, ಅವರು ದಾನವನ್ನ ತಗೋಬಹುದು, ಆಮೇಲೆ ವೇದ ಪಾಠಗಳನ್ನ ಮಾಡೋದು, ಯಜ್ಞವನ್ನ ಮಾಡಿಸೋದು, ಈ ರೀತಿ ಅವರು ಕೆಲಸ ಮಾಡಬೇಕು. ಆದ್ರೆ ಬೇರೆ ವರ್ಣದವರು ಈ ರೀತಿ ಕೆಲಸ ಮಾಡೋದು ಪಾಪಕರ್ಮ. ಈಗ ಅವನು ಶೂದ್ರ ಆಗಿರ್ಬೋದು, ವೈಶ್ಯನಾಗಿರ್ಬಹುದು, ಅಥವಾ ಕ್ಷತ್ರಿಯನಾಗಿರ್ಬೋದು, ಅವನು ಈ ರೀತಿ ಕೆಲಸ ಮಾಡಬಾರ್ದು. ದಾನವನ್ನ ತಗೊಳ್ಳೋ ಹಾಗಿಲ್ಲ, ಆಮೇಲೆ ವೇದ ಪಾಠವನ್ನ ಮಾಡೋ ಹಾಗಿಲ್ಲ, ಯಜ್ಞಗಳನ್ನ ಮಾಡಿಸೋ ಹಾಗಿಲ್ಲ. ಅವನು ಬೇರೆಯವರಿಂದ, ಅವನು ಬೇರೆ ಬ್ರಾಹ್ಮಣರ ಮೂಲಕ ಯಜ್ಞಗಳನ್ನ ಮಾಡಿಸ್ಬೋದೇ ಹೊರತು ಅವನು ಮುಂದೆ ನಿಂತು ಬೇರೆಯವರಿಂದ ಮಾಡಿಸೋ ಹಾಗಿಲ್ಲ. ಈ ರೀತಿ ಬೇರೆ ಬೇರೆ ಒಂದು ಕೆಲಸಗಳು ಆಯಾ ವರ್ಣಾಶ್ರಮದವರಿಗೆ ಅಂತಾನೆ ಇರುತ್ತೆ. ಆದ್ರೆ ಅದನ್ನ ಬೇರೆ ವರ್ಣದವರು ಮಾಡಿದಾಗ ಅದು ಪಾಪಕರ್ಮವಾಗುತ್ತೆ. ಗೃಹಸ್ಥರು ಏನು ಮಾಡಬೇಕು? ನ್ಯಾಯವಾಗಿ ತಾವು ಸಂಪಾದನೆ ಮಾಡಿರುವಂತಹ ಹಣವನ್ನ ಸಂಗ್ರಹಣೆ ಮಾಡ್ಕೊಂಡು ಇಟ್ಕೊಳ್ಳೋದು. ಮತ್ತೆ ಋತುಕಾಲ ಬರುತ್ತಲ್ಲ, ಅಂತ ಸಂದರ್ಭದಲ್ಲಿ ಸ್ವಪತ್ನಿ ಗಮನ, ಅಂದ್ರೆ ತನ್ನ ಹೆಂಡತಿಯನ್ನ ಸೇರೋದು, ಇದು ಧರ್ಮ. ಯಾರಿಗೆ? ಗೃಹಸ್ಥನಿಗೆ.
ಅವನು ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡೋದು, ತನ್ನ ಹೆಂಡತಿಯ ಜೊತೆ ಋತುಕಾಲದಲ್ಲಿ ಸೇರೋದು, ಇದು ಧರ್ಮವಾಗಿದೆ. ಆದರೆ ಸನ್ಯಾಸಿಗೆ ಈ ಕಾಂಚನ ಅನ್ನೋದು, ಕಾಂಚನ ಅಂತಂದ್ರೆ ದುಡ್ಡು, ಕಾಮಿನಿ ಅಂತಂದ್ರೆ ಹೆಣ್ಣು, ಈ ಇಬ್ಬರನ್ನು ಕೂಡ ದರ್ಶನ ಮಾಡೋದು ಮತ್ತೆ ಸ್ಪರ್ಶ ಮಾಡೋದು ಎರಡೂ ಕೂಡ ಪಾಪ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಗೊತ್ತಾಗ್ತಾ ಇದೆಯಾ ಡಿಫ್ರೆನ್ಸು? ಒಬ್ಬರಿಗೆ ಅದು ಕರ್ತವ್ಯ ಆದರೆ ಇನ್ನೊಬ್ಬರಿಗೆ ಅದೇ ಕೆಲಸ ಪಾಪ ಅಂತ ಅನ್ನಿಸ್ಕೊಳ್ಳುತ್ತೆ. ಅದಕ್ಕೋಸ್ಕರನೇ ಸುಳ್ಳು, ಕಪಟ, ಕಳ್ಳತನ, ವ್ಯಭಿಚಾರ, ಹಿಂಸೆ ಇದೆಲ್ಲವೂ ಕೂಡ ಸರ್ವಸಾಧಾರಣೆಗೆ ನಿಷಿದ್ಧವಾಗಿರೋ ಥರನೇ ಅಧಿಕಾರ ಭೇದದಿಂದ ಬೇರೆ ಬೇರೆ ವ್ಯಕ್ತಿಗಳಿಗೆ ನಿಷಿದ್ಧವಾಗಿರುವುದೆಲ್ಲವನ್ನೂ ಕೂಡ ತ್ಯಾಗ ಮಾಡೋದಕ್ಕೋಸ್ಕರ ವಿಕರ್ಮದ ಸ್ವರೂಪವನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಈಗ ನೋಡಿ, ಸುಳ್ಳು ಹೇಳೋದು, ಕಪಟತನ ಮಾಡೋದು, ಕಳ್ಳತನ ಮಾಡೋದು, ವ್ಯಭಿಚಾರ, ಹಿಂಸೆ ಇದೆಲ್ಲ ಕೂಡ ಎಲ್ಲ ವರ್ಗದಲ್ಲಿರುವಂಥವ್ರಿಗೂ ಕೂಡ ಅಂದರೆ ಸರ್ವಸಾಧಾರಣರಿಗೆ ಅದು ನಿಷಿದ್ಧ. ಈ ರೀತಿ ಮಾಡಬಾರ್ದು. ಅದೇ ಥರ ಅಧಿಕಾರ ಭೇದದಿಂದ ಬೇರೆ ಬೇರೆ ವ್ಯಕ್ತಿಗಳಿಗೆ ನಿಷಿದ್ಧವಾಗಿರೋದೆಲ್ಲವನ್ನ ತ್ಯಾಗ ಮಾಡೋದಕ್ಕೋಸ್ಕರ ಏನು ಮಾಡಬೇಕು? ವಿಕರ್ಮದ ಸ್ವರೂಪವನ್ನು ನಾವು ಚೆನ್ನಾಗಿ ತಿಳ್ಕೋಬೇಕು. ಈಗ ನೋಡಿ, ಬ್ರಾಹ್ಮಣರು ಮಾಡಿರೋದನ್ನ ಶೂದ್ರರು ಮಾಡಿದಾಗ ಅದು ಪಾಪಕರ್ಮ ಆಗುತ್ತೆ, ಅದು ವಿಕರ್ಮ. ಅಂದರೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಾಗಬೇಕು ಅಂತಂದರೆ ವಿಕರ್ಮದ ಸ್ವರೂಪವನ್ನು ಕೂಡ ನಾನು ಚೆನ್ನಾಗಿ ತಿಳ್ಕೊಂಡಿದ್ದಾಗ ನನಗದು ನೀಟಾಗಿ ಗೊತ್ತಾಗುತ್ತೆ. ಏನು ಮಾಡಬಾರ್ದು, ಯಾವುದು ವಿಕರ್ಮ, ಯಾವುದು ಕರ್ಮ, ಯಾವುದು ಅಕರ್ಮ ಅನ್ನೋದು ಸ್ವರೂಪದಿಂದ ತಿಳ್ಕೊಂಡಾಗ ಮಾತ್ರ ನಾವು ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರನೇ ಸ್ವರೂಪವನ್ನು ತತ್ವವೇತ್ತರಾದಂತಹ ಮಹಾಪುರುಷರು ಸರಿಯಾಗಿ ನಮಗೆ ಹೇಳೋದಕ್ಕಾಗತ್ತೆ. ಯಾಕಂದರೆ ಅವರು ಅದನ್ನು ಚೆನ್ನಾಗಿ ಅರ್ಥ ಮಾಡ್ಕೊಂಡು ತಿಳ್ಕೊಂಡಿರ್ತಾರೆ. ಸೊ ಅವರ ಒಂದು ಸಹಾಯವನ್ನು ಪಡೆದು ನಾವು ಅದನ್ನು ತಿಳ್ಕೊಳ್ಳೋ ಪ್ರಯತ್ನವನ್ನು ಮಾಡಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಈಗ ಕರ್ಮದ ಸ್ವರೂಪ, ಅಕರ್ಮದ ಸ್ವರೂಪ, ವಿಕರ್ಮದ ಸ್ವರೂಪ ಯಾಕೆ ನಾವು ತಿಳ್ಕೋಬೇಕು ಅನ್ನೋದು ನಮಗೆ ಚೆನ್ನಾಗಿ ಅರ್ಥ ಆಗಿದೆ ಅಲ್ವಾ? ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.